ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಗುರುವಾರ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸ್ವಲ್ಪ ಊರಿಂದ ರಾಗಿ ಹಿಟ್ಟು ತೊಗೊಂಬಂದಿದ್ದು ಮತ್ತು ಸಾಂಬಾರು ಪುಡಿ ಎಲ್ಲ ತೊಗೊಂಬಂದಿದ್ನಲ್ಲ, ಅದೆಲ್ಲ ಕ್ಲೀನ್ ಮಾಡ್ಕೊಬೇಕು. ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸಾಂಬಾರಿಗೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೀರೆಕಾಯಿನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಸ್ಸಾರು ಮಾಡಿ ಮುದ್ದೆ ಮಾಡಬೇಕು. ಅದರಿಂದ ಸ್ವಲ್ಪ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದರೆ ನಾನು ಕೆಲಸ ಮಾಡ್ಕೊಳೋವರೆಗೂ ಆಮೇಲೆ ಸಾಂಬಾರು ಮಾಡೋದಕ್ಕೂ ನನಗೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆದಷ್ಟು 1 ಅವರಲ್ಲೇ ಎಲ್ಲ ಕೆಲಸಗಳ್ನ, ಅಡುಗೆ ಕೆಲಸ, ಮನೇಲಿ ಏನೇ ಇದ್ರೂ ಕೆಲಸಗಳೆಲ್ಲ ಫಿನಿಷ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇ ಆದಷ್ಟು ವಿಡಿಯೋ ಕೂಡ ಎಡಿಟಿಂಗ್ ಮಾಡಿಕೊಂಡು ಇನ್ನು ನಾಳೆಗೆ ವಾಯ್ಸ್ ಓವರ್ ಕೊಡೋ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಿಂದ ಸ್ವಲ್ಪ ಬೇಗನೆ ಅಡುಗೆ ಕೆಲಸನೂ ಮುಗಿಸ್ಕೊಂಡು ಮನೆ ಕೆಲಸನೂ ಮುಗಿಸ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಏನು ಅಂತನ. ಇನ್ನು ನನಗೆ ಸ್ವಲ್ಪ ಡಸ್ಟ್ ಇನ್ಫೆಕ್ಷನ್ ಆಗಿಬಿಡುತ್ತೆ ಈ ರೇಷನ್ ಅಕ್ಕಿ ಕ್ಲೀನ್ ಮಾಡೋದ್ರಿಂದ, ಮತ್ತು ರಾಗಿ ಹಿಟ್ಟು ಇದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸಾಂಬಾರು ಪುಡಿ ಮತ್ತು ಧೂಳು ಹೊಡಿಯೋದು ಈ ಥರ ಕೆಲಸಗಳು ಮಾಡಿದ್ರೆ ನನಗೆ ಬೇಗ ಡಸ್ಟ್ ಇನ್ಫೆಕ್ಷನ್ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ, ಆ ಟೈಮಲ್ಲಿ ಏನಕ್ಕೆ ರಿಸ್ಕ್ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಊರಿಂದ ತಂದಿಟ್ಟಿದ್ದನ್ನು ಹಾಗೆ ಇಟ್ಟಿದ್ದೆ. ಇವತ್ತು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡಿಕೊಂಡು ಹಂಗೇ ಅಡುಗೆ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಬೇಗ ಕೆಲಸಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಏನು ಎತ್ತ ಅಂತನ. ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ಇನ್ನೊಂದು ಏನಂತಂದರೆ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದೀರಾ, ನನಗದಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾಯಿದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಕೂಡ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಅದರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನು ಈ ಕುಕ್ಕರಿಂದು ರಬ್ಬರ್ ಎಲ್ಲ ನನ್ನ ಮಗ ಮಿಸ್ ಮಾಡಿಬಿಟ್ಟಿದ್ದಾನೆ. ಬೇರೆ ಕುಕ್ಕರ್ದೇ ಹಾಕ್ಬಿಟ್ಟು ನೋಡೋಣ ವಿಷಲ್ ಬರುತ್ತೇನೆ ಅಂತ ನೋಡಿದೆ, ಅದೆಲ್ಲ ಹೇರ್ ಹೋಗ್ತಾಯಿತ್ತು. ಅದರಿಂದ ಮತ್ತೆ ಲಿಡ್ ತೆಗೆದ್ಬಿಟ್ಟೇ ಕಾಳೆಲ್ಲ ಬೇಯಿಸ್ಕೊಂಡೆ. ಮತ್ತು ಇನ್ನೊಂದು ಸೈಡು ರೈಸ್ಗೂ ಇಟ್ಕೊಂಡೆ. ನೋಡಬೇಕು, ಅಡುಗೆ ಮನೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದೆ, ಎಲ್ಲೂ ಇಲ್ಲ ರಬ್ಬರು. ನೋಡಬೇಕು, ಇನ್ನು ರೂಮಲ್ಲಿ ಒಂದು ಕಬೋರ್ಡೆಲ್ಲ ಕ್ಲೀನ್ ಮಾಡ್ಕೊಬೇಕು. ಅಂದರೆ ಬಟ್ಟೆದೆಲ್ಲ ಕ್ಲೀನ್ ಆಗಿದೆ. ಇನ್ನು ಅದರಲ್ಲಿರೋ ಐಟಮ್ಸ್ ಎಲ್ಲ ತೆಗಿಬೇಕು. ತೆಗೆದ್ಬಿಟ್ಟು ಎಲ್ಲ ಸಪ್ರೇಟು ಜೋಡಿಸ್ಕೊಬೇಕು. ಅಲ್ಲೇನಾದರೂ ಸಿಕ್ಕಿದ್ರೆ ನನ್ನ ಪುಣ್ಯ, ಇಲ್ಲ ಅಂತಂದರೆ ಬೇರೆದೇ ರಬ್ಬರ್ ತೊಗೋಬೇಕಾಗುತ್ತೆ. ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಅದಾದಮೇಲೆ ಕಾಳಿಗೆಲ್ಲ ಇಟ್ಟು ಇನ್ನೊಂದು ಸೈಡು ರೈಸ್ಗಿಟ್ಟು ಇನ್ನು ಸ್ವಲ್ಪ ಹಸಿಟ್ಟೆಲ್ಲ ಜಲ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜಲ್ಸ್ಕೊತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ಇಲ್ಲೆಲ್ಲೋ ರಾಗಿ ಹಿಟ್ಟು ಬೀಸಿಸ್ಕೊಳ್ಳಲ್ಲ, ಊರಿಂದನೇ ಸ್ವಲ್ಪ ಹಸಿಟ್ಟು ತೊಗೊಬಂದ್ಬಿಡ್ತೀವಿ. ಒಂದು 15 ದಿನ ತಿಂಗಳಿಗಾಗೋಷ್ಟು ತೊಗೊಂಬಂದರೆ ಸಾಕು. ಅದಾದಮೇಲೆ ಇನ್ನು ಯಾವಾಗಲೂ ಊರಿಗೆ ಹೋಗ್ತಿರ್ತೀವಲ್ಲ, ಆ ಟೈಮಲ್ಲಿ ತೊಗೊಂಬಂದ್ಬಿಡ್ತೀವಿ. ಸ್ವಲ್ಪ ಜಾಸ್ತಿನೂ ತಂದು ಮಾಡಿಕೊಳೋದಿಲ್ಲ, ಗೂಡಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಒಂದು ತಿಂಗಳಿಗೆ ಇಲ್ಲಾಂದರೆ ಒಂದು 15 ದಿನಕ್ಕೆ ಇಷ್ಟು ಆಗೋ ಟೈಮ್ಗೆ ಮಾತ್ರ ತೊಗೊಬಂದು ಮಾಡಿಕೊತೀವಿ. ನಾವು ಸ್ವಲ್ಪ ಅನ್ನ ಎಲ್ಲ ಹಾಕ್ಬಿಟ್ಟು ಮುದ್ದೆ ಮಾಡ್ಕೊಳ್ಳೋದ್ರಿಂದ, ಇಲ್ಲಾಂದರೆ ಅನ್ನ ಇಲ್ಲ ಅಂತಂದರೆ ಸ್ವಲ್ಪ ನುಚ್ಚಾದರೂ ಹಾಕ್ಬಿಟ್ಟು ನಾನು ಮುದ್ದೆ ಮಾಡ್ತೀನಿ. ಅದರಿಂದಾಗಿ ನಾನೇನು ಜಾಸ್ತಿ ಹಸಿಟ್ಟೆಲ್ಲ ತಂದು ಮಾಡಿಕೊಳ್ಳೋದಿಲ್ಲ. ಇನ್ನು ಸಾಂಬಾರು ಪುಡಿನೂ ಅಷ್ಟೇ, ಊರಿಂದನೇ ಸಾಂಬಾರು ಪುಡಿನೂ ತಂದುಬಿಡ್ತೀನಿ. ನಾನೇನಿಲ್ಲ ಹಾಕ್ಸೋದಕ್ಕೆ ಹೋಗೋದಿಲ್ಲ. ಅಲ್ಲಿ ಒಂದು ಸಲ ಹಾಕ್ಸಿದ್ರೆ 5 kg 10 kg ಈ ಥರ ಹಾಕ್ಸ್ತಾರೆ. ಅಲ್ಲಿ ಸ್ವಲ್ಪ ಸಾಂಬಾರು ಪುಡಿದು ಜಾಸ್ತಿ ಖರ್ಚು ಬರುತ್ತೆ. ಅಡುಗೆ ಎಲ್ಲ ಜಾಸ್ತಿ ಮಾಡ್ತಿರ್ತಾರಲ್ಲ, ಅದರಿಂದ ಸ್ವಲ್ಪ ಸಾಂಬಾರು ಪುಡಿಯಲ್ಲಿ ಜಾಸ್ತಿ ಖರ್ಚು ಬರುತ್ತೆ. ಅಂದರೆ ಹಬ್ಬಗಳೆಲ್ಲ ಅಲ್ಲೇ ಜಾಸ್ತಿ ನಡೆಯೋದಲ್ವ, ಜಾತ್ರೆ ಹಬ್ಬ ಎಲ್ಲನ. ಅದರಿಂದ ಒಂದು ಸಲ ಜಾಸ್ತಿ ಸಾಂಬಾರು ಪುಡಿ ಹಾಕ್ಸ್ಬಿಡ್ತಾರೆ. ಅದರಿಂದ ನಾನು ಇಲ್ಲಿ ಹಾಕ್ಸೋದಕ್ಕೆ ಹೋಗೋದಿಲ್ಲ. 1 ತಿಂಗಳಿಗೆ 2 ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಬರ್ತಾ ಇರ್ತೀನಿ. ಅದಾದಮೇಲೆ ಹಸಿಟ್ಟೆಲ್ಲ ಜಲ್ಸಿ ಎತ್ತಿಕ್ಬೇಕಾದ್ರೇ ಮನೇಲಿ ಅಕ್ಕಿ ಇದ್ದಾವೆ ಅಂತ ನೋಡಿದ್ದು. ಅಕ್ಕಿ ಖಾಲಿಯಾಗಿದೆ ಅಂತ ಅಂದ್ಕೊಂಡು ನಾನು ಒಂದು 2 kg 3 kg ಹಿಂಗೆ ತೊಗೊಂಬಂದು ಮಾಡ್ಕೊತಾ ಇದ್ದೆ. ಒಂದು ಸಲ ಚೀಲ ಹಾಕ್ಸ್ಕೊಳೋಣ ಅಂತ ಹೇಳ್ಬಿಟ್ಟು. ನಾವು ತರೋ ಅಕ್ಕಿ ಬ್ರ್ಯಾಂಡು ಅದು ಇನ್ನು ಅಕ್ಕಿ ಬಂದಿಲ್ಲ ಅಂತ ಹೇಳಿದರು ಅಂಗಡಿಯವರು. ಅದಕ್ಕೆ ಒಂದು 2-3 kg ತೊಗೊಂಬಂದು ಮಾಡ್ಕೊತಾ ಇದ್ದೆ, ಒಂದು ಸಲ ಚೀಲ ಹಾಕ್ಸ್ಕೊಳೋಣ ಅಂತನ. ಅದಾದಮೇಲೆ ಮನೇಲೆ ಅಕ್ಕಿ ಇದ್ದಾವೆ ಅಂತ ನೋಡಿದೆ. ಇನ್ನು 1 ತಿಂಗಳಿಗಾಗೋ ಅಷ್ಟೇ ಇದ್ದು ಅಕ್ಕಿ. ಅದಾದಮೇಲೆ ನಮ್ಮ ಮನೆಯವ್ರಿಗೇನು ಹೇಳಲಿಲ್ಲ ಅಕ್ಕಿ ಇದ್ದಾವೆ ಅಂತ, ನಾನು ಬೈತಾರೆ ಅಂತ ಹೇಳ್ಬಿಟ್ಟು. ಹಾಗೆ ಅಕ್ಕಿ ಎಲ್ಲ ಒಂದು ಬಾಕ್ಸಿಗೆ ಸುರಿದು ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಸಾಂಬಾರು ಪುಡಿನೂ ಕ್ಲೀನ್ ಮಾಡಿಕೊಂಡೆ. ಸಾಂಬಾರು ಪುಡಿ ಸ್ವಲ್ಪನೇ ತೊಗೊಂಬಂದಿದ್ದೆ. ಇದೇನೇ ಒಂದು 2 ತಿಂಗಳು ಆಗುತ್ತೆ ನಮಗೆ ಸಾಂಬಾರು ಪುಡಿ. ಇವಾಗ 2 ಬಾಕ್ಸಿಗೆ ಆಯಿತು. ಒಂದು 1 kg ಬಾಕ್ಸಿಗೆ ಒಂದಕ್ಕಾಯಿತು, ಇನ್ನೊಂದು ಬಾಕ್ಸಿಗೆ ಸ್ಟೀಲ್ ಬಾಕ್ಸಿಗೆ ಒಂದು ಅರ್ಧ ಆಯಿತು. ಅದರಿಂದ ಇದೇನೇ ಒಂದು 2-3 ತಿಂಗಳು ಬರ್ಬೋದು ಅಂತ ಅನಿಸುತ್ತೆ. ಸಾಕು ಇಷ್ಟು ತೊಗೊಂಬಂದರೆ ನಮಗೆ.
ಇನ್ನು ಇಷ್ಟು ಹಸಿಟ್ಟು ಮತ್ತು ಸಾಂಬಾರು ಪುಡಿ ಜಲ್ಸಿದ್ದಕ್ಕೆ ನನಗೆ ಎಷ್ಟು ಒಂಥರ ಡಸ್ಟ್ ಇನ್ಫೆಕ್ಷನ್ ಆಯಿತು ಅಂತಂದರೆ ಫುಲ್ಲು ಅಕ್ಷಿ ಅಂತ ಸ್ಟಾರ್ಟ್ ಆಗಿದ್ದು. ಸೀನು ಜಾಸ್ತಿ ಆಗ್ಬಿಡ್ತು ಮತ್ತು ಫುಲ್ಲು ನೆಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗೋಯಿತು. ನನಗೆ ಸ್ವಲ್ಪ ಮುಂಚೆ ನಾನು ಚಿಕ್ಕದ್ರಿಂದನೂ ಇದೇ ಥರನೇ ಡಸ್ಟ್ ಇನ್ಫೆಕ್ಷನ್ ಆಗಿಬಿಡುತ್ತೆ, ತುಂಬ ಜಾಸ್ತಿ ಧೂಳು ಹೊಡೆಯೋದೆಲ್ಲ ಮಾಡಿದ್ರೆ. ಅದರಿಂದ ಸ್ವಲ್ಪ ನಾನು ಇದೆಲ್ಲ ಮಾಡ್ತಾ ಇರಲಿಲ್ಲ. ಇವಾಗ ಮಾಡ್ಕೊಡೋರು ಯಾರೂ ಇಲ್ವಲ್ಲ, ಅದರಿಂದ ಇವಾಗ ನಾನೇ ಮಾಡ್ಕೊಬೇಕು. ನಮ್ಮ ಮನೆಯವ್ರಿಗೆ ಇದೆಲ್ಲ ಮಾಡೋದಕ್ಕೆ ಬರೋದಿಲ್ಲ ಪಾಪ, ಜಲ್ಸೋದು ಇದೆಲ್ಲ ಅಡುಗೆ ಗಿಡಿಗೆ ಮಾಡೋದು ಇದೆಲ್ಲ ಮಾಡೋದಕ್ಕೆ ಬರೋದಿಲ್ಲ ಅವ್ರಿಗೆ. ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಡ್ತಾರೆ ಅಷ್ಟೇ, ಈ ಥರದ್ದೆಲ್ಲ ಅವ್ರು ಮಾಡಲ್ಲ. ಇಷ್ಟು ಸೆನ್ಸಿಟಿವ್ ಆದರೆ ಹೆಂಗೆ ಅಂತ ಬೈತಾರೆ. ಅದರಿಂದ ಸ್ವಲ್ಪ ನಾನೇ ಮಾಸ್ಕೆಲ್ಲ ಹಾಕೊಂಡು ಮಾಡ್ಕೊತಾ ಇದ್ದೆ. ಇವತ್ತು ಮಾಸ್ಕು ಹಾಕ್ಕೊಂಡಿಲ್ಲ, ಏನೂ ಇಲ್ಲ, ಹಂಗೆ ಎಲ್ಲ ಜಲ್ಸಿಟ್ಟಿದ್ದಕ್ಕೆ ಫುಲ್ಲು ಡಸ್ಟ್ ಇನ್ಫೆಕ್ಷನ್ ಜಾಸ್ತಿನೇ ಆಗ್ಬಿಟ್ಟಿತ್ತು. ಇನ್ನು ಇದೆಲ್ಲ ಕ್ಲೀನ್ ಮಾಡಾದಮೇಲೆ ಅಷ್ಟೊತ್ತಿಗೆ ರೈಸು ಕೂಡ ಆಗಿತ್ತು. ರೈಸು ಎತ್ತಿಟ್ಬಿಟ್ಟು ಮುದ್ದೆಗೆ ಸ್ವಲ್ಪ ಮಧ್ಯಾಹ್ನ ಆಗಲೇ ಒಂದು 4 ಗಂಟೆ ಮೇಲೆ ಸ್ವಲ್ಪ ರೈಸ್ ಮಾಡಿದೆ. ಅದು ರೈಸನ್ನೇ ಹಾಕ್ತೆ ಮುದ್ದೆಗೆ ಹಾಕಿ ತಿರುಗೋದಕ್ಕೆ ಅಂತ ಹೇಳ್ಬಿಟ್ಟು. ನಾವು ಬರೀ ಮುದ್ದೆ ಮಾಡೋದಿಲ್ಲ, ರಾಗಿ ಮುದ್ದೆನ, ಅದಕ್ಕೆ ಈ ಥರ ರೈಸೋ ಇಲ್ಲ ಅಂತಂದರೆ ಅದಕ್ಕೆ ನುಚ್ಚಕ್ಕಿನೋ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಮುದ್ದೆ ಮಾಡ್ಕೊತೀನಿ. ಬರೀ ಮುದ್ದೆ ನನಗೆ ಮಾಡೋಕ್ಕೂ ಬರಲ್ಲ, ನನಗದು ಇಷ್ಟನೂ ಆಗೋದಿಲ್ಲ. ಅದರಿಂದ ಅಷ್ಟೊತ್ತಿಗೆ ಕಾಳು ಕೂಡ ಸ್ವಲ್ಪ ಬೆಂದಿತ್ತು, ಇನ್ನೂ ಸ್ವಲ್ಪ ಬೇಯಬೇಕಿತ್ತು. ನಾನೇ ಇಳಿಸ್ದೆ ಪೂರ್ತಿ. ಇದೆಲ್ಲ ಬೇಳೆ ಎಲ್ಲ ಕದ್ರೋಗೋ ಥರ ಏನು ಬೇಯಿಸಲಿಲ್ಲ, ಸ್ವಲ್ಪ ಗಟ್ಟಿ ಇದ್ದಂಗೆ ಬೇಯಿಸಿ ಅಲ್ಲೇ ಬೆಳ್ಳುಳ್ಳಿ ಎಲ್ಲ ಸುಳ್ಕೊಂಡು ಹಂಗೇ ಬೇಗ ಇದನ್ನೆಲ್ಲ ಜೀರಿಗೆ ಮತ್ತು ಸಾಂಬಾರಿಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಹುರ್ಕೊಂಡೆ. ಅಲ್ಲೇ ಬೆಳ್ಳುಳ್ಳಿ ಎಲ್ಲ ಸುಳ್ಕೊಂಡು ಅದಾದಮೇಲೆಲ್ಲ ಲೋ ಫ್ಲೇಮ್ಗೆ ಇಟ್ಕೊಂಡಿದ್ದೆ ಸ್ವಲ್ಪ. ಇಲ್ಲಿ ಮಾತ್ರ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ. ಎಲ್ಲ ಅಲ್ಲೆಲ್ಲೇ ಬೇಗ ಹಚ್ಚಾಕೊಂಡ್ರೆ ಬೇಗ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು, ಟೈಮ್ ಉಳಿಯುತ್ತೆ ಅಂತ ಹೇಳಿ ಆ ಥರ ಮಾಡಿಕೊಂಡೆ. ಮತ್ತು ಈ ಹೀರೆಕಾಯಿ ಬಸ್ಸಾರಿಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಬಸ್ಸಾರು ಮಾಡಬೇಕಾದ್ರೆ ಈರುಳ್ಳಿ ಬಳಸೋದಿಲ್ಲ, ಸ್ವಲ್ಪ ಅದು ಸ್ವೀಟ್ನೆಸ್ ಬರುತ್ತೆ ಅಂತನ. ಬಟ್ ಹೀರೆಕಾಯಿ ಬಸ್ಸಾರಿಗೆ ಮಾತ್ರ ಈರುಳ್ಳಿ ಹಾಕ್ಬಿಟ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಕೆಲವೊಬ್ಬರು ಈರುಳ್ಳಿ ಬಳಸ್ತಾರೆ, ಕೆಲವೊಬ್ಬರು ಬಳಸೋದಿಲ್ಲ. ನಾನು ಸಾಮಾನ್ಯವಾಗಿ ಸೊಪ್ಪು ಸಾರು ಮಾಡಬೇಕಾದ್ರೆಲ್ಲ ಈರುಳ್ಳಿ ಬಳಸೋದಿಲ್ಲ. ಇನ್ನು ಮಾಮೂಲಿ ಈ ಥರ ಹೀರೆಕಾಯಿ ಬಸ್ಸಾರು ಮತ್ತು ಹುಳ್ಳಿಕಾಯಿ ಬಸ್ಸಾರು ಈ ಥರ ಮಾಡಬೇಕಾದ್ರೆ ಮಾತ್ರ ಈರುಳ್ಳಿ ಹಾಕ್ಕೊಂಡೇ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ ಮಾಡ್ಕೊಂಡಿರ್ತಾರೆ. ಇದ್ರ ಜೊತೆಗೇ ಈರುಳ್ಳಿ ಸೈಜು ಸ್ವಲ್ಪ ದೊಡ್ಡದಿದ್ದರಿಂದ ಇದಕ್ಕೂ ಒಗ್ಗರಣೆಗೂ ಕೂಡ ಒಂದೇ ಸಲ ಕಟ್ ಮಾಡಿ ಎಲ್ಲ ಸಾಂಬಾರೆಲ್ಲ ರೆಡಿ ಸಾಂಬಾರಿಗೆ ಮತ್ತು ಒಗ್ಗರಣೆಗೆ ಎರಡಕ್ಕೂ ರೆಡಿ ಮಾಡಿಕೊಂಡೆ. ಅಲ್ಲೇ ಬೇಯಿಸ್ಕೊಂಡೇ ಎಲ್ಲ ಬೇಗ ಕೆಲಸಗಳನ್ನ ಮುಗಿಸ್ಕೋಬೋದು ಅಂತ ಹೇಳ್ಬಿಟ್ಟು ಆ ಥರ ಲೋ ಫ್ಲೇಮ್ಗೆ ಇಟ್ಬಿಟ್ಟು ಮಾಡ್ಕೊತಾ ಇದ್ದೆ. ಮತ್ತು ಇನ್ನೊಂದು ಸೈಡು ಕೂಡ ಅಲ್ಲೇ ಮುದ್ದೆ ಹೆಸರು ಉಗ್ತಾ ಇತ್ತು. ಅದಕ್ಕೂ ಮುದ್ದೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಮ್ ಸೇವ್ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಕೊಂಡೆ. ನೋಡೋಣ 1 ಅವರಲ್ಲಿ ನನಗೆ ಕೆಲಸ ಮಾಡ್ಕೊಳಕ್ಕಾಗುತ್ತಾ ಇಲ್ವಾ, ಅಡುಗೆ ಮತ್ತು ಮನೆ ಕೆಲಸ ಎರಡೂ ಒಂದೇ ಸಲ ಮಾಡ್ಕೊಬೋದಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ಸಲ ನೋಡೋಣ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಕೊಂಡೆ. ಹಂಗೇನೆ ನಾನು ಅಂದ್ಕೊಂಡಂಗೆ ಟೈಮು ಉಳೀತು, 1 ಅವರ್ಗೆಲ್ಲ ಕೆಲಸ ಕೂಡ ಮುಗೀತು. ಸ್ವಲ್ಪ ನಾನು ಅಡುಗೆ ಮನೆಗೆ ಹೋದರೆ ಅಡುಗೆ ಮನೆಯಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ, ಅದು ಇದು ಕೆಲಸ ಮಾಡಿಕೊಂಡು ನಿಧಾನಕ್ಕೆ ಅಡುಗೆ ಮಾಡಿಕೊಂಡು. ಇವತ್ತು ಸ್ವಲ್ಪ ನೋಡೋಣ ಆದರೆ ಈ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೈಮ್ ಸೇವ್ ಆಗುತ್ತಾ ಇಲ್ವೋ ನೋಡೋಣ ಅಂತ ಆ ಥರ ಮಾಡಿಕೊಂಡೆ. ನಾನು ಅಂದ್ಕೊಂಡಂಗೆ 1 ಅವರ್ಗೆ ಕೆಲಸ ಮುಗೀತು. ಆಮೇಲೆ ಸ್ವಲ್ಪ ಮುದ್ದೆ ಎಲ್ಲ ಕಟ್ಕೊಳಕ್ಕೆ ಮುದ್ದೆ ಬೆಂದಮೇಲೆ ನೋಡಿ ಎತ್ತಿಟ್ಬಿಟ್ಟು ಸಾಂಬಾರು ನೀರು ಬರುತ್ತಲ್ಲ, ಕಾಳು ಬೇಯಿಸ್ಕೊಂಡಿದ್ದು, ಆ ನೀರಿಗೆ ಸ್ವಲ್ಪ ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಇಟ್ಕೊತಾ ಇದ್ದೀನಿ. ಅಂದರೆ ಮುದ್ದೆ ಕಟ್ಟೋಕ್ಕಿಂತ ಮುಂಚೆನೇ ಸ್ವಲ್ಪ ಒಗ್ಗರಣೆನೂ ಹಾಕೊಂಬಿಡೋಣ ಸಾಂಬಾರು ನೀರಿಗೆ ಅಂತ ಹೇಳ್ಬಿಟ್ಟು ಸಪ್ರೇಟೇ ಇವತ್ತು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಒಗ್ಗರಣೆ ಎಲ್ಲ ಹಾಕ್ಬೇಕಾದ್ರೆ ಈ ಕಾಳಿಗೆ ಒಗ್ಗರಣೆ ಹಾಕಿರೋದೇ ಸ್ವಲ್ಪ ಇದನ್ನು ಈರುಳ್ಳಿ ಎಲ್ಲ ಎತ್ಬಿಟ್ಟು ಸಾಂಬಾರ್ಗೆ ಹಾಕ್ಕೊತಾ ಇದ್ದೆ. ಇವತ್ತು ಸಾಂಬಾರು ನೀರಿಗೇ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಸಾಂಬಾರು ಕುದಿಸ್ಕೊಳ್ಳೋಣ ಅಂತ ಈ ಥರ ಮಾಡ್ಕೊತಾ ಇದ್ದೀನಿ. ಇನ್ನು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡು ಇನ್ನೊಂದು ಸೈಡು ಮುದ್ದೆ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಹಾಗೆ ರೆಡಿ ಮಾಡಿಕೊಂಡೆ, ಮುದ್ದೆ ಕಟ್ಕೊಂಡೆ. ನನಗೆ ಒಂದು ಮುದ್ದೆ ತಪ್ಪಲೆದು ಒಂದು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಮಡಿಕೆ ಬರುತ್ತಲ್ಲ, ಮುದ್ದೆ ಮಡಿಕೆನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಮುದ್ದೆ ಮಡಿಕೆನೆಲ್ಲ ಮಾಡೋದು. ಮುದ್ದೆನೇ ಅಲ್ಲ, ಯಾವ ಅಡುಗೆಗಳ್ನೂ ನಾನು ಮಡಿಕೆನಲ್ಲಿ ಮಾಡಿ ಟ್ರೈ ಮಾಡಿಲ್ಲ. ನೋಡೋಣ, ಅದೊಂದು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮುದ್ದೆ ಕಟ್ಕೊಬೇಕಾದ್ರೆ ಸಾಮಾನ್ಯವಾಗಿ ಯಾವಾಗಲೂ ಹಂಗೆ ಅಂದ್ಕೊತಾ ಇರ್ತೀನಿ, ಒಂದು ಮಡಿಕೆ ತೊಗೋಬೇಕು ಅಂತನ. ತುಮಕೂರು ಸೈಡು ಯಾವಾಗಾದರೂ ಹೋದಾಗ ತೊಗೊಂಬರ್ಬೇಕು, ಅಲ್ಲಿ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಮಡಿಕೆಗಳೆಲ್ಲನ.
ಅದರಿಂದ ಬೆಂಗಳೂರಿಗೆ ಹೋಲಿಸ್ಕೊಂಡ್ರೆ ಅಲ್ಲಿ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ. ನೋಡೋಣ, ನೆಕ್ಸ್ಟ್ ಟೈಮ್ ಹೋದಾಗ ಒಂದು ರೊಟ್ಟಿ ಹಂಚು ಮತ್ತು ಒಂದು ಮಡಿಕೆ ತೊಗೊಬರ್ಬೇಕು. 2 ಮಡಿಕೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಬಸ್ಸಾರು ಏನಾದರೂ ಮಾಡಿದಾಗ ಮಡಿಕೆನಲ್ಲೇ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಒಂದು ಪ್ಲ್ಯಾನಿಂಗ್ ಐತೆ. ನೋಡಬೇಕು ಯಾವಾಗ ತೊಗೊತೀನೋ ಏನೋ ಗೊತ್ತಿಲ್ಲ ಅದು. ಇನ್ನು ನನಗೆ ಮುದ್ದೆ ಕಟ್ಟಬೇಕಾದ್ರೆ ಕೈಯೆಲ್ಲ ಸ್ವಲ್ಪ ಬಿಸಿ ಜಾಸ್ತಿ ತಾಗ್ತಾ ಇರುತ್ತೆ. 2 ಮುದ್ದೆ ಕಟ್ಟೋ ಅಷ್ಟೊತ್ತಿಗೆ ನನಗೆ ಕೈಯೆಲ್ಲ ಫುಲ್ ರೆಡ್ ಆಗಿಬಿಟ್ಟಿರುತ್ತೆ. ಅದರಿಂದ ನಾನು ಜಾಸ್ತಿ ಮುದ್ದೆಗಳನ್ನ ಕಟ್ಟೋದಕ್ಕೆ ಹೋಗೋದಿಲ್ಲ. ಇಲ್ಲಾಂದರೆ ಸ್ವಲ್ಪ ಮುದ್ದೆ ಇಟ್ಟು ಆರ್ಕೊಂಡಾದ್ಮೇಲೆ ಕಟ್ಕೊತೀನಿ. ಇಲ್ಲ ಅಂತಂದರೆ ಸ್ವಲ್ಪ ಬೇಗ ಬೇಗ ಕಟ್ಬಿಡ್ತೀನಿ, ನೀರಿಗೆ ಕೈಗೆ ಹೆಚ್ಕೊಂಡು ಜಾಸ್ತಿ ಹೊತ್ತು ಆರ್ಕೊಳೋದಕ್ಕೆ ಬಿಟ್ಬಿಟ್ರೆ ಅದೆಲ್ಲ ಫುಲ್ಲು ಗೀಟ್ ಜಾಸ್ತಿ ಆಗಿಬಿಡುತ್ತೆ. ಮುದ್ದೆ ಸ್ವಲ್ಪ ರೌಂಡ್ ಶೇಪ್ ಬರಬೇಕು, ಮತ್ತು ಮೇಲ್ಗಡೆ ಎಲ್ಲ ಗೀಟ್ ಆಗಬಾರ್ದು. ಆ ಥರ ಮುದ್ದೆ ಕಟ್ಟಬೇಕು. ಅಂದರೆ ಹಳೊಬ್ರೆಲ್ಲ ತುಂಬ ನಮಗಿಂತ ದೊಡ್ಡವ್ರು ಇರ್ತಾರಲ್ಲ, ಅವರೆಲ್ಲ ಚೆನ್ನಾಗಿ ಕಟ್ತಾರೆ. ಬಟ್ ನನಗೆ ಅಷ್ಟೆಲ್ಲ ಕಟ್ಟೋದಕ್ಕೆ ಬರೋದಿಲ್ಲ. ಬಟ್ ಮುದ್ದೆ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೇಯಿಸ್ತೀನಿ. ಸ್ವಲ್ಪ ರೌಂಡ್ ಶೇಪಾಗಿ ಕಟ್ತೀನಿ. ಜಾಸ್ತಿ ಎಲ್ಲ ನೀಟಾಗಿ ಮಾಡೋದಕ್ಕೆ ಬರೋದಿಲ್ಲ. ಅದರಿಂದ ಈ ರೀತಿ ಮಾಡ್ಕೊತೀನಿ. ಅದಾದಮೇಲೆ ಸ್ವಲ್ಪ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕಿ ಇಟ್ಟಿದ್ನಲ್ಲ, ಅದನ್ನು ಇನ್ನು ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರುಬ್ಬೋದಕ್ಕೆಲ್ಲ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಇನ್ನೊಂದು ಸೈಡು ಕಾಳಿಗೆ ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಕಾಳಿಗೆ ಸ್ವಲ್ಪ ನಾನು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಮಾತ್ರ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕಿದ್ರೆ ನನ್ನ ಮಗ ತಿನ್ನೋದಿಲ್ಲ, ಅದಕ್ಕೆ ಮೆಣಸಿನ್ಕಾಯಿ ಒಂದು ಸ್ಕಿಪ್ ಮಾಡಿದ್ದೆ. ಸ್ವಲ್ಪ ಕಾಳೆಲ್ಲ ಒಗ್ಗರಣೆ ಹಾಕ್ಕೊಂಡು ಕೊಟ್ಟರೆ ಅವನು ಚೆನ್ನಾಗಿ ತಿಂತಾನೆ. ಇಲ್ಲ ಅಂತಂದರೆ ಒಗ್ಗರಣೆ ಹಾಕಿಲ್ಲ ಅಂತಂದರೆ ನಮ್ಮ ಮನೆಯವ್ರಿಗೂ ಇಷ್ಟ ಆಗೋದಿಲ್ಲ, ನನ್ನ ಮಗನಿಗೂ ಇಷ್ಟ ಆಗೋದಿಲ್ಲ. ನಾನೇ ಸ್ವಲ್ಪ ಹೆಂಗಿದ್ರೂ ಓಕೆ ಅನ್ನೋ ಥರ ತಿನ್ಕೊಂಬಿಡ್ತೀನಿ. ಬಟ್ ಅವರು ಸಾಂಬಾರೇ ಆಗಲಿ ಏನೇ ಅಡುಗೆ ಆದ್ರೂ ಸ್ವಲ್ಪ ಟೇಸ್ಟಿಯಾಗಿದ್ರೇ ತಿನ್ನೋದು. ಅದರಿಂದ ಸೊಪ್ಪು ಕಾಳು ಒಗ್ಗರಣೆ ಹಾಕ್ಬೇಕಾದ್ರೇ ಎಲ್ಲ ಸ್ವಲ್ಪ ನಾನು ಅವಾಗವಾಗ ಸ್ವಲ್ಪ ಎತ್ಕೊಂಡು ಟೇಸ್ಟ್ ನೋಡ್ತಾ ಇರ್ತೀನಿ. ಮತ್ತು ಸಾಂಬಾರನ್ನು ಅಷ್ಟೇ ಎಲ್ಲ ಅವಾಗಲೇ ಒಗ್ಗರಣೆ ಹಾಕಿ ಇಟ್ಟಿದ್ನಲ್ಲ ಸಾಂಬಾರು ನೀರಿಗೆ, ಇವಾಗ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಒಂದು 5-10 ನಿಮಿಷ ಟೇಸ್ಟೆಲ್ಲ ನೋಡಿ ಕುದಿಸ್ಕೊಂಡೆ. ಈ ಸಾಂಬಾರು ಸ್ವಲ್ಪ ನೀವು ಸ್ಟಾರ್ಟಿಂಗ್ ಅಡುಗೆ ಮಾಡೋರು ಬಿಗಿನರ್ಸ್ ಏನಿರ್ತೀರ ಅವರೆಲ್ಲನ ಆದಷ್ಟು ಸಾಂಬಾರುಗಳ್ನ ಆವಾಗಲೇ ಟೇಸ್ಟ್ ನೋಡಿ ಯಾರಿಗಾದ್ರೂ ಊಟಕ್ಕೆ ಬಡ್ಸೋಕ್ಕಿಂತ ಮುಂಚೆ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ಆಮೇಲೆ ಊಟಕ್ಕೆ ಬಡಿಸಿ. ಇಲ್ಲಾಂದರೆ ಸ್ವಲ್ಪ ಸಪ್ಪೆ ಆಯಿತು ಅಂದರೆ ಅಥವಾ ಹುಳಿ ಕಮ್ಮಿ ಆಯಿತು ಅಂತಂದರೆ ಸಾಂಬಾರು ಟೇಸ್ಟೇ ಹೋಗ್ಬಿಡುತ್ತೆ. ಅದರಿಂದ ಇನ್ನು ಕಾಳೆಲ್ಲ ಒಗ್ಗರಣೆ ಹಾಕ್ಕೊಂಡಿತ್ತು ಒಂದು ಇದಕ್ಕೆ ಎತ್ತಿಟ್ಬಿಟ್ಟು ಸ್ವಲ್ಪ ಪಾತ್ರೆಗಳೆಲ್ಲ ಇದ್ದು ತೊಳೆಯೋವು, ಅದರಿಂದ ತೊಳೆಯೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಲ್ಲ ಹತ್ರ ಎಲ್ಲ ನೀಟಾಗಿ ಒರೆಸ್ಕೊಂಡು ಅದಾದಮೇಲೆ ಪಾತ್ರೆ ತೊಳೆಯೋಣ ಅಂತ ತೊಳಿತಾ ಇದ್ದೆ. ನನಗಂತೂ ಸಿಕ್ಕಾಬಟ್ಟೆ ನೆಗಡಿ ಅಂತೂ ಜಾಸ್ತಿನೇ ಆಗಿಬಿಟ್ಟಿತ್ತು. ಅದು ನನಗೆ ಪಾತ್ರೆ ತೊಳಿಬೇಕಾದ್ರೂ ಅಕ್ಷಿ ಅಂತ ಸ್ಟಾರ್ಟ್ ಆಗಿಬಿಡ್ತು. ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಪಾತ್ರೆ ಒಂದು ಸ್ವಲ್ಪ ತೊಳೆದಿಟ್ಬಿಟ್ರೆ ಬೆಳಗಿನ ಜಾವ ಎದ್ದು ಕೆಲಸಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಶುಕ್ರವಾರ ಪೂಜೆ ಎಲ್ಲ ಇರುತ್ತಲ್ಲ, ಅದರಿಂದ ಪಾತ್ರೆ ಎಲ್ಲ ಪೆಂಡಿಂಗ್ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ತೊಳೆದಿಡೋಣ ಅಂತ ಹೇಳಿ ತೊಳೆದಿಡ್ತಾಯಿದ್ದೆ. ಅದೇ ಟೈಮಲ್ಲೇ ನನ್ನ ಮಗನಿಗೂ ಅಳು ಜಾಸ್ತಿ. ಯಾಕಂತಂದರೆ ಅವರಪ್ಪ ಫೋನ್ ಇಸ್ಕೊಂಡ್ರು ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಅಳ್ತಾ ಇದ್ದ. ಫೋನ್ ಇಸ್ಕೊಂಡ್ರು ಡ್ಯಾಡಿ ಅಂತ ಹೇಳ್ಬಿಟ್ಟು ಅವನನ್ನು ಸಮಾಧಾನ ಮಾಡಿಕೊಂಡು ನಾನು ಪಾತ್ರೆ ತೊಳ್ಕೊಳೋ ಅಷ್ಟೊತ್ತಿಗೆ ಒಂದು ಸಲ ಕರೆಂಟು ಹೋಗ್ಬಿಟ್ಟು ಬಂತು. ಅದಾದಮೇಲೆ ಅಲ್ಲೇ ವಿಡಿಯೋ ಕಟ್ ಮಾಡಿ ಅದಾದಮೇಲೆ ಹಂಗೆ ಒಂದು 5 ನಿಮಿಷಕ್ಕೆ ಮತ್ತೆ ಕರೆಂಟ್ ಬಂತು. ಅವನಿಗೆ ಸಮಾಧಾನ ಮಾಡಿಕೊಂಡು ಪಕ್ಕದಲ್ಲೇ ಕುಂಡ್ರಿಸ್ಕೊಂಡು ಚೇರ್ ಹಾಕ್ಕೊಂಡು ಪಕ್ಕದಲ್ಲಿ ಕುಂಡ್ರಿಸಿ ಹಂಗೆ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡೆ. ಅದಾದಮೇಲೆ ಅವನು ಬಂದು ಕಂಪ್ಲೇಂಟ್ ಹೇಳ್ತಾ ಇದ್ದ, ಡ್ಯಾಡಿ ನನಗೆ ಫೋನ್ ಕೊಡಲಿಲ್ಲ, ನಂಗೆ ಬೈದರು ಓಡೋದ್ರು ಅಂತನ. ಅವನಿಗೆ ಸಮಾಧಾನ ಮಾಡಿಕೊಂಡು ಅವನನ್ನು ಮಾತಾಡಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ, ಅದನ್ನು ಸೋಸ್ಕೊಳ್ಳೋಣ ಅಂತೇಳ್ಬಿಟ್ಟು ಸೋಸ್ಕೊತಾ ಇದ್ದೆ. ಅಡುಗೆಗೆ ಸ್ವಲ್ಪ ಸಾಂಬಾರಿಗೆ ಸ್ವಲ್ಪ ಸೋಸ್ಕೊಂಡು ಹಾಕ್ಕೊಂಡಿದ್ದೆ ತೊಳ್ಕೊಂಡು. ಮತ್ತು ಇನ್ನು ಮಿಕ್ಕಿದ್ದನ್ನು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಎಲ್ಲ ಸೋಸಿಡೋಣ ಅಂತೇಳ್ಬಿಟ್ಟು ಸೋಸ್ತಾ ಇದ್ದೆ. ಇನ್ನು ಫೋನು ರೆಡಿ ಆಗಿತ್ತು. ನಂದು ಹಳೆ ಫೋನು ರೆಡಿ ಮಾಡೋದಕ್ಕೆ ಕೊಟ್ಬಿಟ್ಟು ಬಂದಿದ್ನಲ್ಲ, ಅದು ರೆಡಿ ಆಗಿತ್ತು. ಹೆಂಗೋ ನನ್ನ ಮಗ ಸ್ವಲ್ಪ ಇನ್ನು ನನ್ನ ಫ್ರೀಯಾಗಿ ಬಿಡ್ತಾನೆ, ಮೊಬೈಲ್ ಯಾವಾಗಲೂ ಈ ಫೋನ್ ಕೇಳಲ್ಲ ಅಂತ ಹೇಳ್ಬಿಟ್ಟು ಈ ಫೋನ್ ಕೊಡೋದಕ್ಕೆ ಅಂತಂದರೆ ಅವನು ಮತ್ತೆ ಎತ್ತಾಕ್ಬಿಟ್ರೆ ಇದು ಡಿಸ್ಪ್ಲೇ ಎಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಅದರಿಂದ ಈ ಫೋನ್ ಕೊಡೋದಕ್ಕೆ ಸ್ವಲ್ಪ ಭಯ. ಇನ್ನು ಹಳೆ ಫೋನ್ ಕೊಟ್ಟರೆ ಅದು ಏನಾದ್ರೂ 1,000 1,500 ರೆಡಿ ಮಾಡಿಸ್ಕೊಬೋದು. ಆದ್ದರಿಂದ ಹಳೆ ಫೋನ್ ರೆಡಿ ಮಾಡಿಸಿದ್ದು. ಇನ್ನು ಅದಾದಮೇಲೆ ಸ್ವಲ್ಪ ಬಟ್ಟೆಗಳೆಲ್ಲ ಇದ್ದವು, ಮಡಿಸಿಡೋಣ ಅಂತ ಹೇಳ್ಬಿಟ್ಟು ಮಡಿಸಿಡ್ತಾ ಇದ್ದೀನಿ. ಆಗಲೇ ಒಂದು 2-3 ದಿನದಿಂದ ಅದು ಬಟ್ಟೆ ಒಣಗ್ತಾ ಇರಲಿಲ್ಲ.
ತಗೊಂಡೋಗಿ ಮತ್ತೆ ಒಣಗಾಕೋದು, ತಿರ್ಗಾ ಸಂಜೆ ತಗೊಂಬಂದು ಹಾಗೆ ಒಂದಿದ್ರೊಳಗೆ ಬೌಲಲ್ಲಿ ಇಟ್ಟಿಡೋದು ಹಂಗೆ ಮಾಡ್ತಾಯಿದ್ದೆ. ಅದನ್ನು ಇವತ್ತೆಲ್ಲ ನೀಟಾಗೆ ಎಲ್ಲ ಇದು ಮಾಡಿಕೊಂಡು ಜೋಡಿಸ್ಕೊಂಡೆ. ಅವರು ನಮ್ಮ ಮನೆಯವರು ಮತ್ತು ನಮ್ಮ ಪಾಪು ಸ್ವಲ್ಪ ನಮ್ಮ ಅವ್ರ ಜೊತೆ ಮಾತಾಡ್ತಾಯಿದ್ರು ಫೋನಲ್ಲಿ, ವಿಡಿಯೋ ಕಾಲಲ್ಲಿ. ಅದರಿಂದ ನಾನು ಹಂಗೆ ಕೆಲಸಗಳು ಮುಗಿಸ್ಕೊಂಡೆ. ಇನ್ನು ಅವ್ರನ್ನ ಫಸ್ಟು ನೀನು ಊಟ ಮಾಡಿಬಿಟ್ಟು ಆಮೇಲೆ ನಾನು ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು, ಸ್ವಲ್ಪ ಸೀನೆಲ್ಲ ಜಾಸ್ತಿ ಇತ್ತಲ್ಲ, ಅದಕ್ಕೆ ಅವ್ರಿಗೆ ಫಸ್ಟ್ ಊಟ ಮಾಡ್ಕೊ ಆಮೇಲೆ ನಾನು ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನಾನು ಒಬ್ಬಳೇ ಲಾಸ್ಟಿಗೆ ಊಟ ಮಾಡಿದೆ. ನನ್ನ ಮಗನಿಗೆಲ್ಲ ಊಟ ಎಲ್ಲ ತಿನ್ಸಾದ್ಮೇಲೆ, ಅದಾದಮೇಲೆ ಸ್ವಲ್ಪ ಜೀರಾ ಊಟ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ನಾನೇ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ನನ್ನ ಮಗ ಏನೋ ಅಪರೂಪಕ್ಕೆ ಅಮ್ಮ ನನಗೂ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದ. ಅದು ಟೀಲ ಹೊಟ್ಟಲೆ ಸ್ವಲ್ಪನೇ ಮಾಡಿದ್ದೆ, ಇನ್ನು ವೇಸ್ಟ್ ಆಗುತ್ತೆ. ಬೆಳಗ್ಗೆ ಟೈಮ್ ಮಾಡಿದ್ರೆ ಒಂದು 3-4 ಟೈಮ್ ಕುಡಿಬೋದು, ಬಟ್ ಸಂಜೆ ಟೈಮ್ ಮಾಡಿದ್ರೆ ನೈಟು ಇನ್ನು ಬೆಳಗ್ಗೆ ಎಲ್ಲ ಕುಡಿಯೋದಕ್ಕಾಗೋದಿಲ್ಲ. ಅದರಿಂದ ನೈಟ್ ಹೊತ್ತು ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಅದರಲ್ಲಿ ಅವನೊಂದು ಸ್ವಲ್ಪ ಕುಡಿದ್ಬಿಟ್ಟು ಅದಾದಮೇಲೆ ಮತ್ತೆ ಕೇಳ್ತಾ ಇದ್ದ. ಈಗ ವಿಡಿಯೋ ಹಾಕಿದ್ದೀನಿ ನೋಡಿ, ಅದು ಕ್ಲಿಪ್ಪಿಂಗು. ಖಾಲಿ ಆಯ್ತಾ? ಇನ್ನ ಅಷ್ಟೇ, ಇವನು ಯಾವಾಗಾದರೂ ಇದ್ದಾಗ ಕೇಳೋದಿಲ್ಲ. ನಾನು ಸ್ವಲ್ಪನೇ ಜೀರಾ ವಾಟರ್ ಮಾಡಿತ್ತು, ಆ ಟೈಮಲ್ಲಿ ಕೇಳ್ತಾ ಇದ್ದ. ಅದರಲ್ಲೂ ಸ್ವಲ್ಪ ಆರಿಸ್ಬಿಟ್ಟು ಕೊಟ್ಟರೆ ಒಂದೇ ಸಲ ಕುಡಿದ್ಬಿಟ್ಟು ಇನ್ನೂ ಬೇಕು ಅಂತ ಇದ್ದ. ಆ ಟೈಮಲ್ಲಿ ಸ್ವಲ್ಪ ಅವನಿಗೆ ಮೈಂಡ್ ಡೈವರ್ಟ್ ಮಾಡಿದ್ರೆ ಸುಮ್ಮನೆ ಆಗ್ಬಿಡ್ತಾನೆ. ಅದರಿಂದ ನಾನು ಮೆಂತ ಪ್ಲೇಸ್ ತಗೊಂಬೋಗಪ್ಪ, ನನಗೆ ಕೋಲ್ಡ್ ಆಗೈತೆ ನೋಡು, ನೆಗಡಿ ಆಗ್ತೈತೆ ಅಂತ ಅಂದಿದ್ದಕ್ಕೆ ಆ ಕಡೆಗೆ ಮೈಂಡ್ ಡೈವರ್ಟ್ ಆಗಿಬಿಟ್ಟು ಮೆಂತ ಪ್ಲೇಸ್ ಎಲ್ಲ ತೊಗೊಂಬಂದು ಕೊಟ್ಟು, ಅವನು ನನಗೆ ತಲೆ ಇದಕ್ಕೆ ಹಣೆಗೆಲ್ಲ ಹಚ್ತಾ ಇದ್ದ. ನಾನು ಹಚ್ತೀನಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ಸ್ವಲ್ಪ ಮೆಂತ ಪ್ಲೇಸ್ ಎಲ್ಲ ತಿಕ್ಕೊಂಡು ಸ್ವಲ್ಪ ಅದೆಲ್ಲ ಸ್ಮೆಲ್ ನೋಡ್ಕೊಂಡು ಕುಂತಿದ್ದೆ. ಅವನು ಸ್ವಲ್ಪ ಆಟ ಆಡಿಸ್ಕೊಂಡು, ಅವನಿಗೆ ಸಂಜೆ ಮೇಲೆ ಸ್ವಲ್ಪ ನನಗೆ ಟೈಮ್ ಕೊಡೋದಕ್ಕೆ ಆಗೋದಿಲ್ಲ. ಮನೇಲಿ ಏನಾದರೂ ಕೆಲಸಗಳು ಇರುತ್ತೆ, ಮತ್ತು ಅಡುಗೆ ಕೆಲಸ ಮತ್ತು ಅಡುಗೆ ಮನೆ ಕ್ಲೀನ್ ಮಾಡೋದು, ಇದನ್ನೇ ಮಾಡ್ತಾಯಿರ್ತೀನಿ. ಒಂದು 8 ಗಂಟೆ 9 ಗಂಟೆವರೆಗೂ ಅದೇ ಹಿಡಿಯುತ್ತೆ. ಅದಾದಮೇಲೆ ಅವನಿಗೆ ಊಟ ಮಾಡಿಸಿ ಒಂದು ಅರ್ಧ ಗಂಟೆ ಆಟ ಆಡ್ತಾನೆ, ಆದಮೇಲೆ ಮಲ್ಕೊಂಬಿಡ್ತಾನೆ. ಆದ್ದರಿಂದ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಅವನ್ನ ಮಾತಾಡ್ಸ್ಕೊಂಡು ಕೂತಿದ್ದೆ. ಅವನು ಸ್ವಲ್ಪ ನನ್ನ ಬಳೆಗಳೆಲ್ಲ ತೊಗೊಂಡು ಆಟ ಆಡ್ತಾಯಿದ್ದ. ಅವನನ್ನು ಆಟ ಆಡಿಸಿ ಮಲಗಿಸಿ ಇನ್ನು ನಾನು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಮಲ್ಕೊಂಡೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಇದ್ದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಲ್ಲಿವರೆಗೂ ವಿಡಿಯೋ ನೋಡಿರೋರು ಎಲ್ರಿಗೂ ತುಂಬ ಥ್ಯಾಂಕ್ಸ್. ವ್ಲಾಗ್ ಎಂಡ್ ಮಾಡೋಣ. ಟೇಕ್ ಕೇರ್, ಆಲ್ ಬಾಯ್.